ಪಹಲ್ಗಾಮ್ ದಾಳಿಯಾಗಿ 15 ದಿನಕ್ಕೆ ಇದೀಗ ಪಾಕಿಸ್ತಾನಕ್ಕೂ ಬಿಸಿ ಮುಟ್ಟಿಸಲಾಗಿದೆ. ಉಗ್ರರ ರುಂಡವನ್ನ ಚೆಂಡಾಡುವಂತ ಕೆಲಸವನ್ನ ಭಾರತ ಮಾಡಿದೆ. ಮಧ್ಯರಾತ್ರಿ 1:44 ಸುಮಾರಿಗೆ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿದೆ. ಭಾರತದ ಈ ಏರ್ ಸ್ಟ್ರೈಕ್ಗೆ ಹೆಚ್ಚು ಕಡಿಮೆ 70ರಿಂದ 80 ಉಗ್ರರು ಸಾವನ್ನಪ್ಪಿದ್ದಾರೆ. ಇನ್ನು ಸಾಕಷ್ಟು ಉಗ್ರರಿಗೆ ಗಂಭೀರವಾದಂತ ಗಾಯ ಆಗಿದೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಇಂಥ ಉಗ್ರ ಸಂಘಟನೆಗಳ ತರಬೇತಿ ಕೇಂದ್ರ, ಹೆಡ್ ಕ್ವಾರ್ಟರ್ಸ್ ಅಂತ ಏನು ಕರಿತೀವಿ, ಅಥವಾ ಅವರು ಮಸೀದಿಗಳಲ್ಲಿ ಏನು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು, ಅಥವಾ ಮದ್ರಸಾಗಳಲ್ಲಿ ಟ್ರೈನಿಂಗ್ ಅನ್ನ ಏನು ಕೊಡ್ತಾ ಇದ್ರು, ಅದೆಲ್ಲವನ್ನು ಕೂಡ ಇದೀಗ ಭಾರತ ಉಡೀಸ್ ಮಾಡಿದೆ. LOC ಯನ್ನ ದಾಟದೆ ಇಂಥದ್ದೊಂದು ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನದ ವಿರುದ್ಧ ಮಾಡಲಾಗಿದೆ. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಡೀ ಜಗತ್ತು ಇದೀಗ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ. ಭಾರತದ ಪವರ್ ಏನು, ಅಥವಾ ಭಾರತವನ್ನ ಕೆಣಕಿದ್ರೆ ಭಾರತ ಏನ್ ಮಾಡುತ್ತೆ ಅನ್ನೋದನ್ನ ಈ ಆಪರೇಷನ್ ಸಿಂಧೂರ ಮೂಲಕ ಭಾರತ ಬಹಳ ಸ್ಪಷ್ಟವಾಗಿ ಇದೀಗ ತೋರಿಸಿದೆ. ಆದ್ರೆ ಬಹಳ ಮೆಚ್ಚುವಂತ ವಿಚಾರ ಏನಪ್ಪಾ ಅಂದ್ರೆ, ಈ ದಾಳಿಯಲ್ಲಿ ಅಥವಾ ಈ ಏರ್ ಸ್ಟ್ರೈಕ್ ನಲ್ಲಿ ಯಾವುದೇ ಪಾಕಿಸ್ತಾನದ ನಾಗರಿಕರಿಗೆ ಸಮಸ್ಯೆ ಆಗಿಲ್ಲ, ಗಾಯ ಆಗಿಲ್ಲ, ಅಥವಾ ಅವರು ಸಾವನ್ನಪ್ಪಿಲ್ಲ.